ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ವಿಶ್ವಾವಸು ನಾಮ ಸಂವತ್ಸರ ಎಲ್ಲರಿಗೂ ಹೆಚ್ಚು ವಿಶ್ವಾಸದಾಯಕವಾದಂತಹ ಶುಭ ಫಲವನ್ನು ಅನುಗ್ರಹ ಮಾಡಲಿ ಎನ್ನುವುದಾಗಿ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ ಈ ಸಂವತ್ಸರದ ಫಲ ಹೇಗಿದೆ ಎನ್ನುವುದನ್ನು ನೋಡುವ ಕಾಲ. ಯುಗಾದಿಯ ಸೂರ್ಯೋದಯದ ಕಾಲಕ್ಕೆ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿ ಅದನ್ನಾಧರಿಸಿ ಫಲ ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ. ಮಂತ್ರೇಶ್ವರರ ಫಲದೀಪಿಕಾ, ವರಾಹ ಮಿಹಿರಾಚಾರ್ಯರ ಬೃಹಜ್ಜಾತಕ ಮತ್ತು ಸಂಹಿತೆ ಇವುಗಳನ್ನು ಆಧರಿಸಿ ನನ್ನ ಈ ಫಲ ನಿರೂಪಣೆ ಎನ್ನುವಂಥದ್ದು ಇದೆ. ಆ ಕಾಲಕ್ಕೆ ನಿಮ್ಮ ರಾಶಿಯಿಂದ 9ನೆಯ ರಾಶಿಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ರವಿ, ಚಂದ್ರ, ಬುಧ, ಶುಕ್ರ ಮತ್ತು ಶನಿ ರಾಹುಗಳ ಸಮಾಗಮ, ಷಡ್ಗ್ರಹ ಯೋಗ, ಇದು ಬಹಳ ವಿಶೇಷವಾಗಿದೆ. ಇದರ ಫಲ ಹೀಗಿದೆ: ಆಪತ್ತು, ದೈನ್ಯ ಮತ್ತು ವಿರಹ ಹಾಗೂ ಚಿತ್ತದಲ್ಲಿ ಅನೇಕ ವಿಕಾರಗಳು, ಮನಸ್ಸಿನಲ್ಲಿ ಅನೇಕ ವಿಕಾರಗಳು, ಹಾಗೂ ಬಂಧುಗಳಲ್ಲಿ ಒಂದು ರೀತಿಯ ಉದ್ವೇಗ, ನಿಮ್ಮ ಬಗ್ಗೆ ಒಂದು ರೀತಿಯ ಉದ್ವೇಗವನ್ನು ಅವರು ಪಡುವಂತಹ ಕಾಲ, ಹಾಗೂ ನೀವು ಅಧಿಕವಾಗಿ ಶ್ರಮವನ್ನು ಪಡುವ ಹಾಗೂ ಉದರ ರೋಗಕ್ಕೆ ಒಳಪಡುವಂತಹ ಕಾಲ. ಹಾಗೆ ದೇಹದಲ್ಲಿ ವಿನಾಕಾರಣ ಜಾಡ್ಯ, ಆಲಸ್ಯ ಮನೆ ಮಾಡುತ್ತೆ. ಹಾಗೆ ಮಾಡುವ ಎಲ್ಲ ಕಾರ್ಯಗಳಲ್ಲೂ ದೋಷ ಎನ್ನುವಂಥದ್ದು ಒಳಗೊಂಡಿರುತ್ತೆ. ನಿಸ್ಸತ್ವ, ಒಳ್ಳೆ ಸತ್ವಶಾಲಿಗಳಾದಂತಹ ನಿಮ್ಮಲ್ಲಿ ಇದ್ದಕ್ಕಿದ್ದ ಹಾಗೆ ಸತ್ವರಾಹಿತ್ಯ ಎನ್ನುವಂಥದ್ದು ಕಾಣಿಸ್ತದೆ. ಅಲ್ಪ ಭೋಜನ, ಮಾಡುವ ಊಟದಲ್ಲಿ ಅನೇಕ ತೊಂದರೆಗಳು ಸಂಭವಿಸಿ ರುಚಿ ಕೆಟ್ಟು ನೀವು ಅಲ್ಪ ಭೋಜನವನ್ನು ಮಾಡುವ ಕಾಲ. ಹಾಗೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಖಿನ್ನತೆ ಮತ್ತು ಭಯ ನಿಮ್ಮನ್ನು ಆವರಿಸುತ್ತೆ. ಇದು ಅಲ್ಲದೆ ದಾರಿದ್ರ್ಯ ಮತ್ತು ಧರ್ಮ ವಿಘ್ನ, ಯಾವುದೋ ಒಂದು ಶುಭ ಕಾರ್ಯವನ್ನು, ಧಾರ್ಮಿಕವಾದ ಕಾರ್ಯವನ್ನು ಮಾಡಬೇಕು ಎನ್ನುವುದಾಗಿ ನೀವು ಹಂಬಲಿಸಿ ತೊಡಗಿದರೆ ಅದಕ್ಕೆ ವಿಘ್ನ ಬಾಧೆ ಎನ್ನುವಂಥದ್ದು ಉಂಟಾಗತ್ತೆ. ಪಿತೃ ಸಮನಿಲಯಂ, ನೀವಿರುವಂತಹ ಸ್ಥಳ ಹೇಗಿರುತ್ತೆ ಅಂತ ಹೇಳಿದರೆ ಒಂದು ರೀತಿಯ ಸ್ಮಶಾನ ಮೌನವನ್ನು ಆಧರಿಸಿಕೊಂಡು ಇರುತ್ತೆ. ಜೊತೆಗೆ ನಿತ್ಯ ದುಃಖ, ನಿತ್ಯವೂ ಕೂಡ ದುಃಖದ ಅನುಭವ. ಹಾಗೆ ಪಾಪ ಬುದ್ಧಿ, ಮಾಡುವ ಕಾರ್ಯಹಾನಿ, ಇವೆಲ್ಲವೂ ಕೂಡ ಈ ಷಡ್ಗ್ರಹ ಯೋಗದ ಫಲವಾದರೆ, ಇಲ್ಲಿ ವ್ಯಯದ ಕುಜ ನಿಮಗೆ ನಾನಾ ವಿಧವಾದಂತಹ ವ್ಯಯವನ್ನು ಹಾಗೂ ಸಂತಾಪವನ್ನು, ಅನರ್ಥಗಳನ್ನು ಅವನು ಕೊಡ್ತಾ ಇದ್ದಾನೆ. ಸ್ತ್ರೀಕೋಪ ಪಿತ್ತೈಶ್ಚ, ಪಿತ್ತವಿಕಾರ ಮತ್ತು ಸ್ತ್ರೀಯರಲ್ಲಿ ಕೋಪ ಎನ್ನುವಂಥದ್ದು, ನೇತ್ರವೇದನೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಅನೇಕ ದೋಷಗಳು ಕರ್ಕಾಟಕ ರಾಶಿಯವರಿಗೆ ಉಂಟಾದೀತು. ಆದರೆ ತುಂಬ ಕೊರಗಬೇಕಾದಂತಹ ಸ್ಥಿತಿ ಇಲ್ಲ. ಯಾಕೆಂದರೆ 3ನೇ ಮನೆಯಲ್ಲಿ ಇರಬಹುದಾದಂತಹ ಕೇತು ನಿಮಗೊಂದು ಲಾಭವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗೂ ಅನೇಕ ಪುಣ್ಯಕ್ಷೇತ್ರಗಳ ಸಂದರ್ಶನಾದಿ ಯೋಗವನ್ನು ಅಯಾಚಿತವಾಗಿ ಅನುಗ್ರಹ ಮಾಡುವವನಿದ್ದಾನೆ. ಪಂಚಮದ ಮಾಂದಿಯ ಕಾರಣದಿಂದ ಎಲ್ಲವೂ ಇದ್ದರೂ ಕೂಡ ಮಾನಸಿಕವಾದಂತಹ ವ್ಯಥೆ ಮತ್ತು ಅಪಕೀರ್ತಿ, ಅಪಜಯ, ಉದರ ವ್ಯಾಧಿ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ರೋಗ ಬಾಧೆಯನ್ನು ನೀವು ಅನುಭವಿಸುವಂತಹ ಕಾಲ. ಒಟ್ಟಿನಲ್ಲಿ ಆಲೋಚನೆ ಮಾಡಿದರೆ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳ ಪ್ರಮಾಣ ಸ್ವಲ್ಪ ಕಡಿಮೆಯೇ ಅಂತ ಅನ್ನಿಸ್ತದೆ, ಅಶುಭ ಫಲಗಳೇ ಹೆಚ್ಚಾಗಿ ಕಾಣಿಸ್ತದೆ. ಆದರೆ ಒಂದಷ್ಟು ಪರಿಹಾರಗಳನ್ನು ನೀವು ಸರಿಯಾದ ಕಾಲಕ್ಕೆ ಮಾಡುವುದರಿಂದ ನೀವು ಕೂಡ ಎಲ್ಲ ಅಶುಭ ಫಲಗಳನ್ನು ನಿವಾರಿಸಿಕೊಂಡು ಶುಭವನ್ನು ಕಾಣ್ತೀರಿ. ಒಟ್ಟಿನಲ್ಲಿ ಸಂವತ್ಸರ ಫಲ ಅಂತ ನೋಡಿದಾಗ ಆಯುಸ್ಸು, ಆರೋಗ್ಯ, ವಿದ್ಯೆ ಮತ್ತು ಆರ್ಜಿಸುವ ಧನ ಇವನ್ನೆಲ್ಲವನ್ನು ಕ್ರೋಢೀಕರಿಸಿ 15ಕ್ಕೆ 14 ಆದಾಯವಾದರೆ ಕೇವಲ 15ಕ್ಕೆ 8 ವ್ಯಯವಾಗುತ್ತೆ. ಇದು ಒಳ್ಳೆಯ ಯೋಗ ಫಲ. ಇನ್ನು ಲತಾ ಫಲಗಳು ಹೇಗಿದ್ದಾವೆ ಅಂತ ಹೇಳಿದರೆ, ಈಗ ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರದವರಿಗೆ ಈ ಯುಗಾದಿಯಿಂದಲೂ 12/4/2025 ಕುಜಲತ್ತಾ ಕಾಲ ಎನ್ನುವುದಾಗಿ ಗುರುತಿಸಬಹುದಾಗುತ್ತೆ. ಇದರಲ್ಲಿ ಉಷ್ಣವ್ಯಾಧಿ ಮತ್ತು ಭ್ರಾತೃಪೀಡೆ, ಹೆಚ್ಚಿನವರಿಗೆ ಭ್ರಾತೃಗಳಿಂದ ಪೀಡೆ ಉಂಟಾಗುತ್ತೆ ಆಶ್ಲೇಷ ನಕ್ಷತ್ರದವರಿಗೆ. ಕೆಲವರಿಗೆ ಭ್ರಾತೃವಿಗೆ ತೊಂದರೆಯಾಗುವಂತಹ ಕಾಲ. ಇದಕ್ಕೆ ಸೂಕ್ತ ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ, ನಾಗಾರಾಧನೆ
ಮತ್ತು ಸುಬ್ರಹ್ಮಣ್ಯನ ಆರಾಧನೆ. ಸಾಧ್ಯ ಇದ್ದವರು ತಾಮ್ರದಲ್ಲಿ ಅಂದರೆ ತಾಮ್ರಲೋಹದಲ್ಲಿ ಪದ್ಮವನ್ನು ರಚಿಸಿ ಅದನ್ನು ದಾನ ಮಾಡುವುದರಿಂದ ಈ ಕುಜನ ದೋಷ ನಿವಾರಣೆಯಾಗತ್ತೆ. ಇನ್ನು ಆಶ್ಲೇಷ ನಕ್ಷತ್ರದವರಿಗೆ 10/4/2025 ವರ್ಷಾದಿಯಿಂದ ಅಂದರೆ ಯುಗಾದಿಯಿಂದಲೂ ಕೂಡ ಗುರುಲತ್ತಾ ಕಾಲ ಎನ್ನುವಂಥದ್ದು. ಇದರ ಫಲ ಪುತ್ರಪೀಡೆ, ಅಧಿಕಾರ ನಾಶ ಮತ್ತು ಸ್ಥಾನ ಚಲನೆ. ಇದಕ್ಕೆ ಸೂಕ್ತ ಪರಿಹಾರ ರುದ್ರ ಜಪ, ರುದ್ರಾಭಿಷೇಕ ಮತ್ತು ರುದ್ರ ಮಂತ್ರವನ್ನು ಕೇಳುವಂಥದ್ದು. ಸಾಧ್ಯ ಇದ್ದವರು ಸುವರ್ಣ ದಾನವನ್ನು, ಚಿನ್ನವನ್ನು ದಾನ ಮಾಡುವುದರಿಂದ ಗುರುಲತ್ತಾ ಕಾಲದಲ್ಲಿ ಉಂಟಾಗಬಹುದಾದಂತಹ ಅನಿಷ್ಟ ಫಲವನ್ನು ನಿವಾರಣೆ ಮಾಡಿಕೊಳ್ಳುತ್ತೀರಿ. ಇನ್ನು ಶುಕ್ರಲತ್ತಾ ಕಾಲ ಹೇಗಿದೆ, ಅದರ ಫಲ ಹೇಗಿದೆ ಅಂತ ನೋಡುವುದಾದರೆ, ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ 25/9/2025 6/10/2025 ಪುಷ್ಯ ನಕ್ಷತ್ರದವರಿಗೆ 6/10/2025 17/10/2025 ಆಶ್ಲೇಷ ನಕ್ಷತ್ರದವರಿಗೆ 17/10/2025 27/10/2025 ಶುಕ್ರಲತ್ತಾ ಕಾಲ. ಇದರ ಫಲ ಸಂಗಾತಿಗೆ ಪೀಡೆ, ದಾಂಪತ್ಯದಲ್ಲಿ ಕಲಹ ಮತ್ತು ದಂಪತಿಗಳಲ್ಲಿ ಪರಸ್ಪರ ಪೀಡೆ. ಸೂಕ್ತ ಪರಿಹಾರ ಗೋಸೇವೆ ಮತ್ತು ಸಾಧ್ಯ ಇದ್ದವರು ರಜತ, ಬೆಳ್ಳಿಯ ದಾನವನ್ನು ಮಾಡಬಹುದು. ರವಿಲತ್ತಾ ಕಾಲ ಫಲ ಹೇಗಿದೆ ಅಂದರೆ 6/2/2026 19/2/2026 ಪುನರ್ವಸು ನಕ್ಷತ್ರದವರೆಗೂ, 19/2/2026 4/3/2026 ಪುಷ್ಯ ನಕ್ಷತ್ರದವರೆಗೂ, 4/3/2026 ಇಡೀ ವರ್ಷದಲ್ಲಿ ಅಂದರೆ ಯುಗಾದಿ, ಮುಂದಿನ ಯುಗಾದಿಯವರೆಗೂ ಆಶ್ಲೇಷ ನಕ್ಷತ್ರದವರಿಗೆ ರವಿಲತ್ತಾ ಕಾಲ. ಇದರ ಫಲ ಸರ್ಕಾರದಿಂದ ಹಾನಿ, ಅಧಿಕಾರಿ ವರ್ಗದವರಿಂದ ಭಯ ಮತ್ತು ತಂದೆಗೆ ಕಷ್ಟ. ಇದರ ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ. ಇದಿಷ್ಟನ್ನು ಮಾಡಿಕೊಳ್ಳುವುದರಿಂದ ಆಯಾಯ ಲತ್ತಾ ಕಾಲದಲ್ಲಿ ಸೂಚಿಸಿರುವ ಫಲಗಳನ್ನು ನೀವು ನಿವಾರಿಸಿಕೊಳ್ಳಬಹುದು. ಇದರಲ್ಲಿ ಬೇರೆ ಅನುಮಾನಗಳು ಬೇಡ. ಒಟ್ಟಿನಲ್ಲಿ ಪುನರ್ವಸು, ಪುಷ್ಯ, ಆಶ್ಲೇಷ ಈ 3 ನಕ್ಷತ್ರಗಳನ್ನು ಒಳಗೊಂಡಂತಹ ಕರ್ಕಾಟಕ ರಾಶಿಯವರಿಗೆ ಸೂಕ್ತ ಪರಿಹಾರ ಏನು ಈ ವರ್ಷದಲ್ಲಿ ಅಂತ ಯೋಚನೆ ಮಾಡಿದರೆ, ಶ್ರೀ ಚಂಡಿಕಾನುಷ್ಠಾನ, ಚಂಡಿಕಾ ಹವನ ಅಥವಾ ಚಂಡಿಕಾ ಪಾರಾಯಣ ಇತ್ಯಾದಿಗಳನ್ನು ಮಾಡುವಂಥದ್ದು. ಚಂಡಿಕಾ ಕ್ಷೇತ್ರ ಸಂದರ್ಶನವೂ ಕೂಡ ಸೂಕ್ತ ಪರಿಹಾರ. ಹಾಗೆ ವನದುರ್ಗಾ ಮಂತ್ರೋ ಅನುಷ್ಠಾನವನ್ನು ಮಾಡುವುದು ಕೂಡ, ವನದುರ್ಗೋಪನಿಷತ್ ಎನ್ನುವಂತಹ ಒಂದು ವಿಶಿಷ್ಟವಾದ ಪಾರಾಯಣ ಇದೆ, ಅದನ್ನು ಆಚರಣೆ ಮಾಡುವುದರ ಮೂಲಕ ಶುಭವನ್ನು ಕಾಣಬಹುದಾಗತ್ತೆ. ಇನ್ನು ಚಂದ್ರಮೌಳೀಶ್ವರನ ಪೂಜೆ ಇದನ್ನು ಕೂಡ ಮಾಡಬಹುದು. ನಾಗಯಕ್ಷಿಯ ಆರಾಧನೆ ಇದನ್ನು ಕರ್ಕಾಟಕ ರಾಶಿಯವರು ಮಾಡುವುದರಿಂದ ನಿಮಗೆ ಉತ್ತರೋತ್ತರ ಶ್ರೇಯಸ್ಸು ಉಂಟಾಗುತ್ತೆ. ಇದಿಷ್ಟನ್ನು ಮಾಡುವುದಕ್ಕೆ ನಮಗೆ ಅವಕಾಶ ಇಲ್ಲ, ನಾವು ಅತ್ಯಂತ ಧಾವಂತದಲ್ಲಿದ್ದೇವೆ ಅಂತ ಹೇಳುವವರಿಗೆ ಒಂದು ಬೀಜ ಮಂತ್ರ ಸಹಿತವಾದ ಚಂಡಿಕಾ ಮಂತ್ರಾನುಷ್ಠಾನವನ್ನು ನಾನು ಹೇಳುವುದಕ್ಕೆ ಬಯಸ್ತೇನೆ. ಓಂ ಹ್ರೀಂ ಚಂ ಚಂಡಿಕಾಯೈ ನಮಃ, ಓಂ ಹ್ರೀಂ ಚಂ ಚಂಡಿಕಾಯೈ ನಮಃ ಎನ್ನುವಂತಹ ಚಂಡಿಕಾ ಮಂತ್ರವನ್ನು ಸದಾ ಸರ್ವದಾ ಜಪಿಸುತ್ತಾ ಇರುವುದರಿಂದ ಆಶ್ಲೇಷ ನಕ್ಷತ್ರದವರಿಂದ ತೊಡಗಿ, ನಾನು ವಿಶೇಷವಾಗಿ ಆಶ್ಲೇಷ ನಕ್ಷತ್ರಕ್ಕೆ ಯಾಕೆ ಒತ್ತನ್ನು ಕೊಟ್ಟಿದ್ದೇನೆ ಇಲ್ಲಿ ಅಂದರೆ, ಎಲ್ಲ ಲತ್ತಾ ಕಾಲ ಫಲವೂ ಕೂಡ ಆಶ್ಲೇಷ ನಕ್ಷತ್ರದವರಿಗಿದೆ ಮತ್ತು ವರ್ಷ ಭವಿಷ್ಯದಲ್ಲಿ ಹೆಚ್ಚು ಅನಿಷ್ಟ ಫಲವನ್ನು ಅನುಭವಿಸುವವರು ಅವರೇ ಆಗಿದ್ದಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಈ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದ ನಿಮಗೆ ಇರಬಹುದಾದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ತೀರಿ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ವಿಶ್ವಾವಸು ನಾಮ ಸಂವತ್ಸರ ಅತ್ಯಧಿಕವಾದಂತಹ ಶುಭ ಫಲವನ್ನು ಅನುಗ್ರಹ ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.